ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ನಿನ್ನೆ ದಿವಸ ಕರ್ತವ್ಯ ಆ್ಯಪ್, ಕಾಮ್ಸ್ ಆ್ಯಪ್ ಏನಿದೆ, ಆ ಆ್ಯಪಲ್ಲಿ ಇರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಯಾವ ರೀತಿ ಅದರಲ್ಲೆಲ್ಲ ಡಿಸ್ಪ್ಲೇಸ್ ಏನೇನು ಇದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಸೆಟ್ ಯುವರ್ ವರ್ಕ್ ಟೈಮ್ ಅಂತಕ್ಕಂಥದ್ದು ಇದೆ. ಈ ಆಪ್ಷನ್ಸ್ ಬಗ್ಗೆ ಮತ್ತು ಕೆಲವೊಂದು ಆಪ್ಷನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸೆಟ್ ಟೈಮ್ ಅಂತ ನೋಡಿದಾಗ 10 AM ಟು 5:30 PM ಅಂತಕ್ಕಂಥದ್ದಿದೆ. ಇದನ್ನ ಸೇವನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಸೇವನ್ನ ನಾವು ಮಾಡ್ಬೋದು, ಅಥವಾ ಎಡಿಟ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಿಮ್ಮ ಟೈಮಿಂಗ್ಸನ್ನು ತಾವು ಎಡಿಟನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ನಮ್ಮ ಒಂದು ಟೈಮಿಂಗ್ಸು, ನಾವೆಲ್ಲ ಟೀಚರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ನಮ್ಮ ಒಂದು ಟೈಮಿಂಗ್ಸು 9:30 ಇಂದ 9:45 ಇಂದ 10 ಕಡೆ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ನಂತರ ಆಫ್ಟರ್ ನಮ್ಮದು ಟೈಮಿಂಗ್ಸು 4:30ಗೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನಾವು 10 AM ಒಳಗಡೆ ನಾವು ಟೈಮನ್ನು ಹಾಕ್ತಕ್ಕಂಥದ್ದು. ನಂತರ 5:30 ಒಳಗಡೆ ನಾವು ಅಟೆಂಡೆನ್ಸನ್ನು ಹಾಕ್ತಕ್ಕಂಥದ್ದು. 4:30 ಮುಗಿದ ತಕ್ಷಣ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಏಕೆಂತೇಳಿದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಟ್ರೈನಿಂಗು ಅಥವಾ OOD ಅಂತ ಹೋದಂಥ ಸಂದರ್ಭದಲ್ಲಿ 10 AM ಟು 5:30 PM ತನಕ ಅಲ್ಲಿ ವರ್ಕಿಂಗ್ ಡೇಸ್ ಟೈಮಿಂಗ್ಸ್ ಇರೋದ್ರಿಂದ ಆ ಟೈಮಲ್ಲಿ ನಾವು ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇದೇ ಸ್ಟ್ಯಾಂಡರ್ಡ್ ಟೈಮನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಭಾವನೆ. ಚೇಂಜ್ ಮಾಡ್ಕೊಳ್ಳೋಕ್ಕೆ ಯಾರೆಲ್ಲ ಇಷ್ಟ ಇದೆ ಚೇಂಜನ್ನು ಮಾಡ್ಕೋಬಹುದು. ನಂತರ ಇದ್ರ ಬಗ್ಗೆ ನಂತರ ಹೇಳಿದ್ದೆ ನಿಮಗೆ ಚೆಕ್ ಇನ್ ಮತ್ತು ಚೆಕ್ಔಟ್ ಬಗ್ಗೆ ಅಂತಕ್ಕಂಥದ್ದು. ಈಗ ಗ್ರೀನನ್ನು ತೋರಿಸ್ತಿರ್ತಕ್ಕಂಥದ್ದು ಬೆಳಿಗ್ಗೆ ಮಾರ್ನಿಂಗ್ ಸೆಷನಲ್ಲಿ ಚೆಕ್ ಇನ್ ಆಗೋದಕ್ಕೆ. ಆ ಚೆಕ್ ಇನ್ ಮೇಲೆ ಹೊಡೆದಾಗ ತಮ್ಮ ಫೋಟೋ ಕ್ಯಾಪ್ಚರ್ನ ಕೇಳುತ್ತೆ, ಮತ್ತು ವಿತ್ ಟೈಮು ಮತ್ತು ಯಾವ ಟೈಮಲ್ಲಿ ತಾವು ಚೆಕ್ ಇನ್ ಆಗಿದ್ದೀರಾ ಅಂತಕ್ಕಂಥದ್ದನ್ನು ತೋರಿಸ್ತಾ ಹೋಗುತ್ತೆ. ಚೆಕ್ಔಟ್ ಅಂತಕ್ಕಂಥದ್ದು ಇದು ನಾವು ಆಫ್ಟರ್ 4:30 ಮೇಲೆ ನಾವು ಆಗ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಒಂದು ವೇಳೆ ಹಾಫ್ ಡೇ ಲೀವನ್ನು ಮಧ್ಯಾಹ್ನ ಮೇಲೆ ಹಾಕಬೇಕಾದ್ರೆ ಚೆಕ್ಔಟಲ್ಲೂ ಕೂಡ ತಾವು ಲೀವನ್ನು ಮೆನ್ಷನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು. ಸೊ ಇನ್ನು ಭಾಳ ಪ್ರಮುಖವಾಗಿರ್ತಕ್ಕಂಥ ಡಿಸ್ಪ್ಲೇಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. OOD, ಲೀವ್, ರಿಪೋರ್ಟ್, FAQ, ಪ್ರೊಫೈಲ್ ಮತ್ತು ಮೂವ್ಮೆಂಟ್ ಅಂತಕ್ಕಂಥದ್ದು. ಫಸ್ಟ್ ನಾವು ಮೊದಲಿಗೆ OOD ಬಗ್ಗೆ ಇವತ್ತಿನ ಒಂದು ಮಾಹಿತಿನ ತಿಳ್ಕೊಳ್ಳೋಣ. OOD ಬಗ್ಗೆ ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಆನ್ ಅದರ್ ಡ್ಯೂಟಿ ಅಂತಕ್ಕಂಥದ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿದರೆ ಏನೆಲ್ಲ ಸೆಕ್ಷನ್ ಕೊಟ್ಟರೆ ಫಸ್ಟ್ ಹಾಫ್ ಅಥವಾ ಫುಲ್ ಡೇ ಅಂತಕ್ಕಂಥದ್ದನ್ನು ಮೆನ್ಷನ್ನ ಮಾಡಲಾಗಿದೆ. ಯಾವುದು ನಿಮಗೆ ಸೂಕ್ತ ಆಗುತ್ತೆ ಅದನ್ನು ಇಲ್ಲಿ ನಾವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಸೆಲೆಕ್ಟ್ ಪರ್ಪಸನ್ನು ನೀಡಲಾಗಿದೆ. ನೋಡಿ, ಯಾವ ಉದ್ದೇಶಕ್ಕೆ ತಾವು ಏನು OODಯನ್ನು ಬಯಸ್ತಾ ಇದ್ದೀರಾ. ಮೀಟಿಂಗ್ಸು, ಅಫಿಷಿಯಲ್ ವರ್ಕು, ಟ್ರೈನಿಂಗ್ ಪ್ರೋಗ್ರಾಮ್ಸು, ಅಫಿಷಿಯಲ್ ವಿಸಿಟ್ಸು, ಇನ್ಸ್ಪೆಕ್ಷನ್, ಇನ್ವೆಸ್ಟಿಗೇಷನ್ನು, ಎಕ್ಸಾಮ್ ಡ್ಯೂಟಿ, ಇವ್ಯಾಲ್ಯೂಷನ್ ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಸ್ಪೆಷಲ್ ಗೌರ್ಮೆಂಟ್ ಡಿರೈವ್ಸು, ಕಾನ್ಫರೆನ್ಸು, ವರ್ಕ್ಶಾಪ್ಸು, ಈ ರೀತಿ ಇಷ್ಟು ಆಪ್ಷನ್ಸನ್ನು ಸದ್ಯಕ್ಕೆ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಆಪ್ಷನ್ಸ್ಗಳನ್ನ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರಬಹುದು. ಇದು ಸೆಲೆಕ್ಟ್ ಪರ್ಪಸ್ ಆದಮೇಲೆ ಎಂಟರ್ ಪ್ಲೇಸನ್ನು ನಾವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಅಲ್ಲಿ ಮ್ಯಾನ್ಯುಯಲನ್ನು ಕೊಡಲಾಗಿದೆ. ಇಲ್ಲಿ ಯಾವ ಪ್ಲೇಸನ್ನು ಎಂಟ್ರಿಯನ್ನು ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಚೆಕ್ಕಿಂಗ್ ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಟಿಕ್ ಮಾರ್ಕನ್ನು ಹಾಕಿ ಐ ಹಿಯರ್ ಡಿಕ್ಲೇರ್ ದಟ್ ದ ಅಬೌವ್ ಮೂವ್ಮೆಂಟ್ ಡೀಟೇಲ್ಸ್ ಆರ್ ಟ್ರೂ ಆ್ಯಂಡ್ ಅಕ್ಯುರೇಟ್ ಅಂತೇಳಿ. ನಾನು ಇಲ್ಲಿ ಸಲ್ಲಿಸ್ತಿರ್ತಕ್ಕಂಥ ಮಾಹಿತಿ ಎಲ್ಲವೂ ಕೂಡ ಸರಿಯಾಗಿದೆ ಮತ್ತು ಅದು ಪ್ರಾಮಾಣಿಕತ ಆಗಿದೆ ಅಂತಕ್ಕಂಥದ್ದನ್ನು ಸಬ್ಮಿಟನ್ನು ತಾವು ಮಾಡಬೇಕಾಗುತ್ತೆ. OOD ರಿಕ್ವೆಸ್ಟ್ ಸ್ಟೇಟಸನ್ನು ಕೂಡ ನೋಡ್ಬೋದು. ಮೇನಲ್ಲಿ ಏನೆಲ್ಲ ಇರುತ್ತೆ, ಮೇ ತಿಂಗಳಲ್ಲಿ ರಿಕ್ವೆಸ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಕೂಡ ಇದ್ದರೆ ಆಯಾ ಮಂತಲ್ಲಿ ತಾವು ರಿಕ್ವೆಸ್ಟನ್ನು ನೋಡಬಹುದು. ಇಯರ್ ವೈಸು ಕೂಡ ರಿಕ್ವೆಸ್ಟನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಫೆಚ್ ಡೀಟೇಲ್ಸನ್ನು ಕೂಡ ಮತ್ತೆ ಚೆಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ನಾವು ಏನು OODಯನ್ನು ನಮ್ಮ DDO ಅವರಿಗೆ ಹೋಗುತ್ತೆ. DDO ಅವರು ಅಪ್ರೂವಲ್ ಮಾಡಿದಾಗ ಮಾತ್ರ ನಮ್ಮ ಏನು OOD ಅಂತಕ್ಕಂಥದ್ದು ಇರುತ್ತೆ ಅದು ಕನ್ಸಿಡರ್ ಆಗುತ್ತೆ. ಅಲ್ಲಿವರೆಗೂ ಅದು ಕೂಡ ಪೆಂಡಿಂಗ್ ಲಿಸ್ಟ್ ಇರುತ್ತೆ. ಸೊ ಹಾಗಾಗಿ ತಾವು OODಯನ್ನು ಹಾಕುವಾಗ ಅಕ್ಯುರೇಟ್ ಏನು ನಮ್ಮ ಪರ್ಸನಲ್ ಹೊರತುಪಡಿಸಿ ಇಲಾಖೆ ಕಾರ್ಯಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು OOD ದಿನಗಳನ್ನ ಇಲ್ಲಿ ನಮೂದನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದು ಡ್ರಾಯಿಂಗ್ ಆಫೀಸರು ಅಪ್ರೂವಲ್ ಮಾಡಿದ ನಂತರ ಇದು ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾವು OOD ಬಗ್ಗೆ, ಆಫೀಸ್ ಡ್ಯೂಟಿ ಬಗ್ಗೆ ಯಾವ ರೀತಿ ನಾವು ಕರ್ತವ್ಯ ಆ್ಯಪ್ನಲ್ಲಿ ಎಂಟ್ರಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಯಾರೆಲ್ಲ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದರೆ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ತೆ. ನಂತರ ಈ ರೀತಿ ಬರುತ್ತೆ. ನೀವು ಬ್ಯಾಕನ್ನು ಬಂದಾಗ ಹೇಗೆ ಅದನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ನಾನು ಲೀವ್ ಆಪ್ಷನ್ಸನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಮುಂದಿನ ವಿಡಿಯೋದಲ್ಲಿ.